ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ದ್ವಿತೀಯ ಭಾಷೆ ಕನ್ನಡ 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ಹಾಗೂ 4 ಅದರೊಂದಿಗೆ ಕೀ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕೀ ಉತ್ತರ ಕೇವಲ ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಮಾತ್ರ ತಿಳಿಸ್ಕೊಡ್ತೀನಿ. ಹಾಗೆ ಕೊನೆಯಲ್ಲಿ ಅಲಂಕಾರ ಮತ್ತು ಪತ್ರಲೇಖನ, ಗಾದೆ ಮಾತು, ಪ್ರಬಂಧ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 3 ದ್ವಿತೀಯ ಭಾಷೆ ಕನ್ನಡ. ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿರಿ. ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಪ್ರಶ್ನೆ 1. ರಾಜೇಶ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ. ಆಪ್ಷನ್ಸ್: 5 ಮಾತ್ರೆ, 6 ಮಾತ್ರೆ, 3 ಮಾತ್ರೆ, 4 ಮಾತ್ರೆ. ಇಲ್ಲಿ ಕರೆಕ್ಟ್ ಆನ್ಸರ್ 5 ಮಾತ್ರೆ. ಮುಂದಿನ ಪ್ರಶ್ನೆ. ದಡ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಆಪ್ಷನ್ಸ್: ಅನುಕರಣಾವ್ಯಯ, ಜೋಡು ನುಡಿ, ದ್ವಿರುಕ್ತಿ, ತದಿತಾಂತ. ಕರೆಕ್ಟ್ ಆನ್ಸರ್ ಅನುಕರಣಾವ್ಯಯ. ಪ್ರಶ್ನೆ 3. ಅಂಕಿತ ನಾಮ ಪದವಿದು. ಸಮುದ್ರ, ಶಿಕ್ಷಣ, ಮುದುಕ, ಬೆಂಗಳೂರು. ಕರೆಕ್ಟ್ ಆನ್ಸರ್ ಅಂಕಿತನಾಮ ಬೆಂಗಳೂರು. ಮುಂದಿನ ಪ್ರಶ್ನೆ. ಗ್ರಾಂಥಿಕ ರೂಪಕ್ಕೆ ಉದಾಹರಣೆಯಾಗಿರುವ ಪದ ಅಂದರೆ ಗ್ರಾಂಥಿಕ ಪದ ಯಾವುದು ಅಂತ. ಆಪ್ಷನ್ಸ್: ಬರ್ತಾನೆ, ಕೆರೆಯಾಗೆ, ಬಿಡುತ್ತವೆ, ನೋಡಾಲು. ಬರ್ತಾನೆ ಇದು ಗ್ರಾಂಥಿಕ ರೂಪಕ್ಕೆ ಉದಾಹರಣೆಯಾಗಿರುವ ಪದ. ಮುಂದಿನ ಪ್ರಶ್ನೆ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆಯನ್ನು ನಾನು ಓದಲ್ಲ. 12 ಪ್ರಶ್ನೆ ಇದೆ. ಪ್ರಶ್ನೆಯೊಂದಕ್ಕೆ 1 ಅಂಕ ಇದೆ. ಮುಂದಿನ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಪ್ರಶ್ನೆಯೊಂದಕ್ಕೆ 2 ಅಂಕ. 8 ಪ್ರಶ್ನೆಗಳಿರ್ತವೆ. ಮುಂದಿನ ಪ್ರಶ್ನೆ. ಕೆಳಗಿನ ಕವಿ, ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕವಿ GS ಶಿವರುದ್ರಪ್ಪ ಇವರ ಕುರಿತು ಕವಿ ಕೃತಿ ಪರಿಚಯವನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ. ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಸಾರಾಂಶವನ್ನು ಬರೆಯೋದಕ್ಕಿಂತ ಮೊದಲು ಈ ಪದ್ಯದ ಆಯ್ಕೆಯನ್ನು ಬರೀರಿ. ಹಾಗೆ ಈ ಪದ್ಯದ ಹಿನ್ನೆಲೆ ಕಥೆಯನ್ನು ಬರೆದು ಈ ಪ್ಯಾರಾಗ್ರಾಫಿಗೆ ಸಂಬಂಧಿಸಿರ್ತಕ್ಕಂಥ ಅರ್ಥವನ್ನು ಬರೆದು ಮೌಲ್ಯವನ್ನು ಬರೀಬೇಕಾಗುತ್ತೆ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಪೀತಾಂಬರವನ್ನು ಧರಿಸಿದ್ದ ಶ್ರೀಕೃಷ್ಣನು ಕುಂದಣದಲ್ಲಿ ಕೂರಿಸಿದ ರತ್ನದಂತೆ ಶೋಭಿಸುತ್ತಿದ್ದನು. ಇದು ಉಪಮಾಲಂಕಾರವಾಗಿದೆ. ಲಕ್ಷಣ 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಈ ಅಲಂಕಾರದಲ್ಲಿ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಎಲ್ಲವೂ ಕೂಡ ಇದೆ. ಉಪಮೇಯ ಶ್ರೀಕೃಷ್ಣ ಅಂದರೆ ಪೀತಾಂಬರವನ್ನು ಧರಿಸಿದ ಶ್ರೀಕೃಷ್ಣನು. ಇಲ್ಲಿ ಶ್ರೀಕೃಷ್ಣ ಉಪಮೇಯ ಆಗ್ತಾನೆ. ಉಪಮಾನ ಕುಂದಣದಲ್ಲಿ ಕೂರಿಸಿದ್ದ ರತ್ನದಂತೆ. ರತ್ನ ಅಂತಕ್ಕಂಥದ್ದು ಉಪಮಾನ. ಉಪಮಾವಾಚಕ ಪದ ಅಂತೆ. ಅಂತೆ ಅನ್ನೋ ಉಪಮಾವಾಚಕ ಇದ್ದಾಗ ನಾವು ಉಪಮಾಲಂಕಾರ ಅಂತ ಗುರುತಿಸ್ಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಸಮಾನ ಧರ್ಮ ಏನಾಗುತ್ತೆ ಅಂದರೆ ಶೋಭಿಸುವಿಕೆ. ಅಂದರೆ ಕುಂದಣದಲ್ಲಿ ಕೂರಿಸಿದ್ದ ರತ್ನದಂತೆ ಶೋಭಿಸುತ್ತಿದ್ದನು. ಶೋಭಿಸುವಿಕೆ ಅಂತಕ್ಕಂಥದ್ದು ಸಮಾನ ಧರ್ಮ. ಹಾಗಾದರೆ ಸಮನ್ವಯ. ಉಪಮೇಯವಾದ ಶ್ರೀಕೃಷ್ಣನನ್ನು ಉಪಮಾನವಾದ ರತ್ನಕ್ಕೆ ಹೋಲಿಸಲಾಗಿದೆ. ಅಂತೆ ಎಂಬ ವಾಚಕ ಪದವಿದ್ದು ಶೋಭಿಸುವಿಕೆ ಎಂಬ ಸಮಾನ ಧರ್ಮ ಇರುವುದರಿಂದ ಇದನ್ನು ಪೂರ್ಣವಾಗಿ ಉಪಮಾಲಂಕಾರ ಅಂದರೆ ಪೂರ್ಣೋಪಮಾಲಂಕಾರ ಎಂದು ಹೇಳಬಹುದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಅಲಂಕಾರದ ಹೆಸರನ್ನು ಬರೆದರೆ 1 ಅಂಕ, ಅದರ ಲಕ್ಷಣಕ್ಕೆ 1 ಅಂಕ, ಕೊನೆಯದಾಗಿ ಏನು ಸಮನ್ವಯ ಇದೆ ಇದಕ್ಕೆ 1 ಅಂಕ ಇರುತ್ತೆ. ಈ ವಾಕ್ಯದಲ್ಲಿ ಪೀತಾಂಬರವನ್ನು ಧರಿಸಿದ ಶ್ರೀಕೃಷ್ಣನು ಕುಂದಣದಲ್ಲಿ ಕೂರಿಸಿದ ರತ್ನದಂತೆ ಅಂತಂದರೆ ಕುಂದಣ ಅಂದರೆ ಏನು? ಯಾಕೆಂದರೆ ವಾಕ್ಯದ ಅರ್ಥ ಆಗಬೇಕಾಗುತ್ತೆ ನಿಮಗೆ. ಕುಂದಣ ಅಂದರೆ ರತ್ನವನ್ನು ಚಿನ್ನದಲ್ಲಿ ಕೂಡಿಸುವಾಗ ಸಾಂಪ್ರದಾಯಿಕ ವಿಧಾನ. ಅಂದರೆ ಕುಂದಣ ಅಂದರೆ ರತ್ನವನ್ನು ಚಿನ್ನದಲ್ಲಿ ಕೂಡಿಸುವ ಸಾಂಪ್ರದಾಯಿಕ ವಿಧಾನ. ಚಿನ್ನ ಮತ್ತು ರತ್ನದ ನಡುವೆ ಇರತಕ್ಕಂಥ ಚಿನ್ನದ ತೆಳು ಹಾಳೆ ಅದು. ಅರ್ಥ ಆಯ್ತಾ? ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೀರಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಮಾಡಿದ್ದುಣ್ಣು ಮಹಾರಾಯ. ಈ 2 ಗಾದೆ ಮಾತುಗಳು ಕೂಡ ನನ್ನ ಚಾನಲ್ನಲ್ಲಿ ಲಭ್ಯ ಇದೆ. ಮುಂದಿನ ಪ್ರಶ್ನೆಗಳು. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಇದು 3 ಅಂಕದ ಪ್ರಶ್ನೆಯಾಗಿರುತ್ತೆ. 5 ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆ. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಉತ್ತರ ಬರೆಯಿರಿ. ಇಲ್ಲಿ 4 ಅಂಕದ 2 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, 1 ಬರೀಬೇಕು. ಇದು 4 ಅಂಕದ ಪ್ರಶ್ನೆ.
ಪದ್ಯವನ್ನು ಬರೆಯೋದಕ್ಕಿಂತ ಮೊದಲು ಈ ಪದ್ಯದ ಹೆಸರೇನು, ಹಾಗೆ ಪದ್ಯ ಬರೆದಿರ್ತಕ್ಕಂಥವ್ರು ಯಾರು ಅನ್ನೋದನ್ನು ಬರೆಯೋದಕ್ಕೆ ಮರಿಬೇಡಿ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರಬೇಕು. ಇಲ್ಲಿ 2 ಪ್ರಶ್ನೆ ಇದೆ, ಯಾವುದಾದ್ರೂ ಒಂದನ್ನು ಬರೀರಿ. ಪ್ರಶ್ನೆಯೊಂದಕ್ಕೆ 4 ಅಂಕ. ಮುಂದಿನ ಪ್ರಶ್ನೆ, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರಬೇಕು. ಅಂದರೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ, 2 ಅಂಕದ 2 ಪ್ರಶ್ನೆ ಇದೆ, ಅವುಗಳಿಗೆ ಉತ್ತರಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೀಬೇಕು. ಶಾಲೆಯಲ್ಲಿನ ಯುವ ಸಂಪತ್ತು, ಗ್ರಾಮೀಣಾಭಿವೃದ್ಧಿಯಲ್ಲಿ ಯುವ ಜನತೆಯ ಪಾತ್ರ, ಇದಕ್ಕೆ ಸಂಬಂಧಿಸಿರ್ತಕ್ಕಂತಹ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯ ಇದೆ, ದಯಮಾಡಿ ಚೆಕ್ ಮಾಡ್ಕೊಳ್ಳಿ. ಇದು 4 ಅಂಕದ ಪ್ರಶ್ನೆ, ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. ಕೊನೆಯ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೀಬೇಕಾಗುತ್ತೆ. ಪತ್ರ ಲೇಖನಕ್ಕೆ 5 ಅಂಕ ಇರುತ್ತೆ. 2 ಪ್ರಶ್ನೆ ಇದೆ. ನಿಮ್ಮನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಸೃಜನ್ ಎಂದು ಭಾವಿಸಿಕೊಂಡು ನಿಮ್ಮ ವಾರ್ಡ್ನಲ್ಲಿ ಗ್ರಂಥಾಲಯ ಕೇಂದ್ರ ನಿರ್ಮಿಸಿಕೊಡುವಂತೆ ಕೋರಿ ಪೌರಾಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಪತ್ರಲೇಖನವನ್ನು ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋ ಲಭ್ಯ ಇದೆ, ದಯಮಾಡಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸೃಜನ್ ಅಂತಕ್ಕಂಥ ಹುಡುಗ ಹೊಸಪೇಟೆಯವನಾಗಿರ್ತಾನೆ, ವಿಜಯನಗರ. ಅವನ ಅಡ್ರೆಸ್ ನೋಡಿ, ಸೃಜನ್, ಹೊಸಪೇಟೆ, ವಿಜಯನಗರ. ಈತ ಅವನ ವಾರ್ಡ್ನಲ್ಲಿರ್ತಕ್ಕಂತಹ ಪೌರಾಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕು. ಆಯುಕ್ತರು, ಹಾಗೆ ನಿಮ್ಮದು ಯಾವುದು ಹೊಸಪೇಟೆ ಅಂತ ಹಾಕಿ ನಿಮ್ಮ ವಾರ್ಡ್ ಯಾವುದು ಅನ್ನೋದನ್ನು ಸ್ವಲ್ಪ ಮೆನ್ಷನ್ ಮಾಡಿ. ಅಂದರೆ ಹೊಸಪೇಟೆ ವಾರ್ಡು ಅಂತ ಬರೆದು ವಿಜಯನಗರ ಅಂತ ಬರೀರಿ. ಹಾಗೆ ಕೆಳಗಡೆ ಏನಪ್ಪ ವಿಷಯ ಅಂದರೆ ಗ್ರಂಥಾಲಯ ಕೇಂದ್ರವನ್ನು ನಿರ್ಮಿಸಿಕೊಡ್ಬೇಕು ಅಂತ ಕೋರಿ ಅರ್ಜಿ ಅಂತ ಬರೀಬೇಕು. ಹಾಗೆ ಮುಂದಿನ ಪತ್ರಲೇಖನ, ನಿಮ್ಮನ್ನು ಕಲಬುರಗಿಯ ಸರ್ಕಾರಿ ಪ್ರೌಢಶಾಲೆಯ ಪವನ್ ಎಂದು ಭಾವಿಸಿಕೊಂಡು ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ನಡೆದ ಮಾನವ ಸರಪಳಿ ಕುರಿತು ಬಳ್ಳಾರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿರುವ ನಿಮ್ಮ ಗೆಳೆಯ ನಂದೀಶನಿಗೆ ಒಂದು ಪತ್ರವನ್ನು ಬರೀಬೇಕು. ನಿಮ್ಮ ಹೆಸರು ಇಲ್ಲಿ ಪವನ್, ಸರ್ಕಾರಿ ಪ್ರೌಢಶಾಲೆ ಕಲಬುರಗಿ. ಹಾಗೆ ನೀವು ಯಾರಿಗೆ ಬರಿತಾ ಇದ್ದೀರಾ ಅಂದರೆ ನಂದೀಶ್, ಸರ್ಕಾರಿ ಪ್ರೌಢಶಾಲೆ ಬಳ್ಳಾರಿ. ಏನು ವಿಷಯ ಅಂದರೆ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ನಡೆದಿರ್ತಕ್ಕಂತಹ ಮಾನವ ಸರಪಳಿ ಕುರಿತು ಪತ್ರಲೇಖನ ಬರೀಬೇಕು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ದ್ವಿತೀಯ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆ 3 ತಿಳಿದುಕೊಂಡ್ರಿ. ಈಗ 4ನೇ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರವನ್ನು ತಿಳಿದುಕೊಳ್ಳೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಇಲ್ಲಿ 4 ಪ್ರಶ್ನೆಯನ್ನು ಕೊಟ್ಟಿದೆ. ಪ್ರಶ್ನೆಯೊಂದಕ್ಕೆ 4 ಆಯ್ಕೆಗಳನ್ನು ಕೊಟ್ಟಿದೆ, ಅಂದರೆ 4 ಆಪ್ಷನ್ಸ್ ಇದೆ. ಕರೆಕ್ಟ್ ಯಾವುದು ಅನ್ನೋದನ್ನು ಬರೀಬೇಕು. ಆಗಮ ಸಂಧಿಗೆ ಉದಾಹರಣೆ ಇದು. ಆಪ್ಷನ್ಸ್: ಮರವನ್ನು, ಮಳೆಗಾಲ, ಮೃಗಾಲಯ, ಮಹೋತ್ಸವ. ಆಗಮ ಅಂದರೆ ಯಾವುದಾದ್ರೂ ಒಂದು ವ್ಯಂಜನಾಕ್ಷರ ಹೊಸದಾಗಿ ಬರೋದಕ್ಕೆ ಆಗಮ ಅಂತ ಕರೀತಾರೆ. ನೋಡಿ, ಇಲ್ಲಿ ಮರವನ್ನು ಅಂತಕ್ಕಂಥದ್ದು ಆಗಮ ಸಂಧಿ. ಮರ ಪ್ಲಸ್ ಅನ್ನು ಮರವನ್ನು, ವ ಅಂತಕ್ಕಂಥದ್ದು ಆಗಮವಾಗಿದೆ. ಹಾಗಾಗಿ ಇದು ಕರೆಕ್ಟ್ ಆನ್ಸರ್, ಮರವನ್ನು. ಮುಂದಿನ ಪ್ರಶ್ನೆ, ಕಾವ್ಯ ಪದದ ತದ್ಭವ ರೂಪ. ಆಪ್ಷನ್ಸ್: ಕಜ್ಜ, ಕಬ್ಬ, ಕಾರ್ಯ, ಕವಿತೆ. ಕಾವ್ಯ, ಕಬ್ಬ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಪ್ರಶ್ನೆ 3, ಷಷ್ಠಿ ವಿಭಕ್ತಿ ಪ್ರತ್ಯಯವಿದು. ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಇದು. ಆಪ್ಷನ್ಸ್: ಅನ್ನು, ಗೆ, ಅ, ಅಲ್ಲಿ. ಷಷ್ಠಿ ಅ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭಾವಸೂಚಕ ಅವ್ಯಯಕ್ಕೆ ಸಂಬಂಧಿಸಿದ ಪದ. ನೆಟ್ಟಿಗ, ಸುಮ್ಮನೆ, ದಗದಗ, ಅಯ್ಯೋ. ಭಾವಸೂಚಕ ಅಂದರೆ ಎಕ್ಸ್ಕ್ಲಮೇಟರಿ. ಅಯ್ಯೋ ಅಂತಕ್ಕಂಥದ್ದು ಭಾವಸೂಚಕ ಪದ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. 12 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 2 ಅಂಕದ ಪ್ರಶ್ನೆಯಾಗಿರುತ್ತೆ. ಪ್ರಶ್ನೆ 8 ಇರುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಕವಿ, ಸಾಹಿತಿಯ ಜನ್ಮಸ್ಥಳ, ಕಾಲಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರಬೇಕು. ಇಲ್ಲಿ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅವರ ಕುರಿತು ನಿಮಗೆ ಕವಿಕೃತಿ ಪರಿಚಯ ಇದೆ. ಈ ಪ್ರಶ್ನೆಗೆ 3 ಅಂಕ ಇರುತ್ತೆ.
ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಸಾರಾಂಶ ಬರೆದ್ರೆ 4 ಅಂಕ. ಹಾಗಾಗಿ ಸಾರಾಂಶವನ್ನು ಬರೆಯೋದಕ್ಕಿಂತ ಮೊದಲು ಆಯ್ಕೆಯನ್ನು ಬರೀಬೇಕು. ಅಂದರೆ ಈ ಪದ್ಯದ ಕರ್ತೃ ಯಾರು, ಇದು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅನ್ನೋದನ್ನು ಬರೀಬೇಕಾಗುತ್ತೆ. ಹಾಗೆ ಇದಕ್ಕೆ ಸಂಬಂಧಿಸಿರ್ತಕ್ಕಂತಹ ಪೂರ್ವಕತೆಯನ್ನು ಬರೀಬೇಕು. ಹಾಗೆ ಈ ಪ್ಯಾರಾಗ್ರಾಫಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಾರಾಂಶವನ್ನು ಬರೀಬೇಕು. ಹಾಗೆ ಮೌಲ್ಯವನ್ನು ಬರೀಬೇಕು. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. ಅಲಂಕಾರ ಇದು 3 ಅಂಕದ ಪ್ರಶ್ನೆಯಾಗಿರುತ್ತೆ. ಪ್ರಶ್ನೆ, ಹಿಮಗಿರಿಯು ಸಿರಿಮುಡಿಯಂತೆ ಮನೋಹರವಾಗಿದೆ. ಅಂತೆ ಅಂತ ಬಂದಾಗ ಇದು ಉಪಮಾಲಂಕಾರ ಅನ್ನೋದನ್ನು ನಾವು ತಿಳ್ಕೋಬೇಕು. ಅಲಂಕಾರ, ಉಪಮಾಲಂಕಾರ. ಉಪಮೇಯ ಇಲ್ಲಿ ಹಿಮಗಿರಿ ಆಗುತ್ತೆ. ಉಪಮಾನ ಅಂತಕ್ಕಂಥದ್ದು ಸಿರಿಮುಡಿ. ಉಪಮಾವಾಚಕ ಪದ ಅಂತೆ. ಸಮಾನ ಧರ್ಮ ಮನೋಹರ ಅಂದರೆ ಸುಂದರವಾಗಿದೆ ಅಂತ. ಅಲಂಕಾರದ ಹೆಸರನ್ನು ಬರೆದ ತಕ್ಷಣ ನೀವು ಲಕ್ಷಣ ಬರೀಬೇಕು. ಉಪಮಾಲಂಕಾರದ ಲಕ್ಷಣ ಏನು ಅಂದರೆ 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರವಾಗಿದೆ. ಲಕ್ಷಣ ಹೇಳಬೇಕು. ನಂತರ ನೀವೇನು ಮಾಡಬೇಕು, ಸಮನ್ವಯವನ್ನು ಬರೀಬೇಕು. ಉಪಮೇಯ ಹಿಮಗಿರಿ, ಉಪಮಾನ ಸಿರಿಮುಡಿ, ಉಪಮಾವಾಚಕ ಪದ ಅಂತೆ, ಸಮಾನ ಧರ್ಮ ಮನೋಹರ. ಸಮನ್ವಯ ಏನಾಗುತ್ತಂದರೆ, ಉಪಮೇಯವಾದ ಹಿಮಗಿರಿಯನ್ನು ಉಪಮಾನವಾದ ಸಿರಿಮುಡಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ವಾಚಕ ಪದವಿದ್ದು ಮನೋಹರ ಎಂಬ ಸಮಾನ ಧರ್ಮ ಇರೋದರಿಂದ ಇದನ್ನು ಪೂರ್ಣೋಪಮಾಲಂಕಾರ ಅಥವಾ ಪೂರ್ಣವಾಗಿ ಉಪಮಾಲಂಕಾರ ಆಗಿದೆ ಎಂದು ಹೇಳಬಹುದಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರಬೇಕು. 3 ವರ್ಷದ ಬುದ್ಧಿ 100 ವರ್ಷದವರೆಗೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ವಿದ್ಯಾರ್ಥಿಗಳೇ, ಈ 2 ಗಾದೆ ಮಾತುಗಳನ್ನು ಹಾಕಿದ್ದೀನಿ, ದಯಮಾಡಿ ಚೆಕ್ ಮಾಡ್ಕೊಳ್ಳಿ. ಇದು 3 ಅಂಕದ ಪ್ರಶ್ನೆಯಾಗಿರುತ್ತೆ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀಬೇಕು. ಇದು 3 ಅಂಕದ ಪ್ರಶ್ನೆ. 5 ಪ್ರಶ್ನೆಗಳಿವೆ. ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 2 ಪ್ಯಾರಾಗ್ರಾಫನ್ನು ಕೊಟ್ಟಿರುತ್ತಾರೆ. ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು, ಆ ಪದ್ಯದ ಹೆಸರು ಮತ್ತು ಕವಿ ಯಾರು ಅನ್ನೋದನ್ನು ಬರೆದ್ರೆ ನಿಮಗೆ 4 ಅಂಕ ಖಂಡಿತ ಸಿಗುತ್ತೆ. ಕೆಳಗಿನ ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಒಂದು ಪ್ರಶ್ನೆಯಲ್ಲಿ 2 ಉಪಪ್ರಶ್ನೆಗಳಿವೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. 4 ಅಂಕದ ಪ್ರಶ್ನೆಯಾಗಿರುತ್ತೆ. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು. ಇದು ಪ್ಯಾಸೇಜು. ಇಲ್ಲಿ 2 ಅಂಕದ 2 ಪ್ರಶ್ನೆ ಇರುತ್ತೆ. ಪ್ರಶ್ನೆಯನ್ನು ಮೊದಲು ಓದಿಕೊಂಡು ಗದ್ಯ ಭಾಗವನ್ನು ಓದಿ, ಅಂದರೆ ಪ್ಯಾಸೇಜನ್ನು ಓದಿ ಉತ್ತರವನ್ನು ಬರೆಯಿರಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಬೇಕು. ದೇಶಾಭಿಮಾನ ಮೂಡಿಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ, ಯೋಗದ ಮಹತ್ವ. ಈ 2 ವಿಡಿಯೋಗಳು ಕೂಡ ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನಲ್ನಲ್ಲಿ ಲಭ್ಯ ಇದೆ. ದಯಮಾಡಿ ವಿದ್ಯಾರ್ಥಿಗಳೇ ಚೆಕ್ ಮಾಡ್ಕೊಳ್ಳಿ. ಇದು ಪ್ರಶ್ನೆಯೊಂದಕ್ಕೆ 4 ಅಂಕ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. ಕೊನೆಯ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಪತ್ರ ಲೇಖನಕ್ಕೆ 5 ಅಂಕ. ಈಗಾಗಲೇ ಹೇಳಿದ್ದೀನಿ ವಿದ್ಯಾರ್ಥಿಗಳೇ, ಪತ್ರ ಲೇಖನದ ಕುರಿತು ಸಂಪೂರ್ಣ ಮಾಹಿತಿಯ ವಿಡಿಯೋಗಳು ನನ್ನ ಚಾನಲಲ್ಲಿ ಲಭ್ಯ ಇರ್ತವೆ. ಹಾಗೆ ಕೆಲವೊಂದಷ್ಟು ವಿಡಿಯೋಗಳ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡ್ಕೊಳ್ಳಿ. ಪ್ರಶ್ನೆ 38ರ ಮೊದಲನೇ ಪ್ರಶ್ನೆ, ನಿಮ್ಮನ್ನು ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ರಮೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯ ವಿಜ್ಞಾನ ಪ್ರಯೋಗಾಲಯಕ್ಕೆ ಆಧುನಿಕ ಪರಿಕರಗಳನ್ನು ಒದಗಿಸುವಂತೆ ಕೋರಿ ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಇಲಾಖೆ ಬೆಂಗಳೂರು ಇವರಿಗೆ ಮನವಿ ಪತ್ರವನ್ನು ಬರೆಯಬೇಕು. ಇದು ಅಫಿಷಿಯಲ್ ಲೆಟರ್ ಆಗಿರುತ್ತೆ. ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಇಲಾಖೆ ಬೆಂಗಳೂರು. ಪತ್ರವನ್ನು ಬರಿತಾ ಇರ್ತಕ್ಕಂಥವರು ರಮೇಶ್, ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿ. ವಿಷಯ ಏನು ಅಂದರೆ, ವಿಜ್ಞಾನ ಪ್ರಯೋಗಾಲಯಕ್ಕೆ ಆಧುನಿಕ ಪರಿಕರಗಳನ್ನು ಒದಗಿಸುವಂತೆ ಕೋರಿ ಅರ್ಜಿ. ಹಾಗೆ ಮುಂದಿನ ಪತ್ರಲೇಖನ, ನಿಮ್ಮನ್ನು ಕಾರವಾರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಆಫ್ರೀನ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸಂಭ್ರಮ ಶನಿವಾರ ಕಾರ್ಯಕ್ರಮ ಕುರಿತು ಬಸವ ಕಲ್ಯಾಣದ ಶರಣನಗರದಲ್ಲಿ ವಾಸವಾಗಿರುವ ಅಶ್ವಿನಿ ಎಂಬ ಗೆಳತಿಗೆ ಪತ್ರವನ್ನು ಬರೀಬೇಕು. ಇದು ಖಾಸಗಿ ಪತ್ರಲೇಖನ ಆಗಿರುತ್ತೆ, ಅಂದರೆ ಪರ್ಸ್ನಲ್ ಲೆಟರ್ ಆಗಿರುತ್ತೆ. ಪತ್ರವನ್ನು ಬರಿತಾ ಇರ್ತಕ್ಕಂಥವರು ಅಫ್ರೀನ್, ಸರ್ಕಾರಿ ಪ್ರೌಢಶಾಲೆ ಕಾರವಾರ. ಯಾರಿಗೆ ಪತ್ರವನ್ನು ಬರಿತಾ ಇದ್ದಾರೆ ಅಂದರೆ ಅಶ್ವಿನಿ, ಶರಣನಗರ, ಬಸವ ಕಲ್ಯಾಣ. ವಿಷಯ ಶಾಲೆಯಲ್ಲಿ ಆಚರಿಸಿದ ಸಂಭ್ರಮ ಶನಿವಾರ ಕಾರ್ಯಕ್ರಮದ ಕುರಿತು ಪತ್ರಲೇಖನ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ 2025ರ SSLC ಮಾದರಿ ಪ್ರಶ್ನೆ ಪತ್ರಿಕೆ ದ್ವಿತೀಯ ಭಾಷೆ ಕನ್ನಡ 3 ಮತ್ತು 4ರ
ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೀ ಉತ್ತರವನ್ನು ತಿಳಿದುಕೊಂಡ್ರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ವಿದ್ಯಾರ್ಥಿಗಳಿಗೆ ಯಾರು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ನೋಡಿಲ್ವೋ ಈಗಾಗಲೇ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ದಯಮಾಡಿ ಅದನ್ನು ಅವಶ್ಯಕತೆ ಇದ್ದವರು ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಹೊಸದಾಗಿ ಈ ನನ್ನ ವಿಡಿಯೋ ನೋಡ್ತಾ ಇದ್ರು ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.